ಇದ್ಯಾರಪ್ಪ ಇಷ್ಟೊತ್ತಿಗೆ ನನ್ನ ನೆನ್ಸ್ಕೋತಾ ಇರೋದು? ನಾವೆಷ್ಟು ಹೇಳಿದ್ರು ನಮ್ಮ ಮಾತಿಗೆ ಬೆಲೆ ಕೊಡ್ದೆ ಕದ್ದು ಮುಚ್ಚಿ ತಿಂತಿದ್ದಾಳೆ. ಅದಕ್ಕೆ ನಮ್ಮನ್ನೆಲ್ಲ ನೋಡಿ ಇವಾಗ ಅವಳ ಮೈಂಡಲ್ಲಿ ಏನ್ ನೋಡ್ತಿರೋದು ಗೊತ್ತಾ? ಏನು? ನೀನು ಬೇರೆಯವರು ತಿನ್ನುವುದನ್ನು ನೋಡಿ ಅಳಬೇಡ. ತಟ್ಟೆ ಸಿಕ್ಕರೆ ನೀನು ತಿನ್ನುವುದನ್ನು ನೋಡಿ ಇಡೀ ಪ್ರಪಂಚವೇ ಸಂಭ್ರಮಿಸುತ್ತದೆ ಅಂತ ಓಡ್ತಿರತ್ತೆ ಅಲ್ವಾ ಅಕ್ಕ? ಅಣ್ಣ ನಂಗೆ ಒತ್ತಾಯ ಮಾಡಬೇಡ ಅಣ್ಣ. ನಾಲ್ಗೆ ರುಚಿ ಮಾಯೆ ಅಂತ ನಾನು ಜಗತ್ಗೆ ಸಾರ್ತೀನಣ್ಣ. ಈ ಸಮಾಜದಿಂದ ಡುಮ್ಮಿ, ಬುಲ್ಡೋಸರ್, JCB ಅಂತ ಕರೆಸ್ಕೊಳ್ಳೋದ್ರಿಂದ ಮುಕ್ತಿ ಪಡಿಬೇಕು ಅಂತ ಇದ್ದೀನಿ. ಅದಕ್ಕೆ ಅಂದುಕೊಂಡಿದ್ದೆಲ್ಲ ಆಗುತ್ತದೆ, ಆಗುವುದಾದರೆ ಸಣ್ಣವೇ ಆಗುತ್ತೇನೆ ಅತ್ತಿಗೆ. ಏನೋ ಹಸು ಆಗ್ತಾ ಇತ್ತು, ಅದಕ್ಕೆ ಊಟ ಮಾಡ್ದೆ. ತಪ್ಪ ಗುರುವೆ, ಉಣ್ಣ ತಪ್ಪಲ್ಲ, ಈ ತರ ಕದ್ದು ಮುಚ್ಚಿ ಉಣ್ತಿದ್ಯಲ್ಲ ಇದು ತಪ್ಪು. ಆಯ್ತು ಬಿಡಿ, ನಂಗೆ ಊಟನೇ ಬೇಡ, ಹಸು ಕೊಂಡೇ ಇರ್ತೀನಿ. ಹಂಗಲ್ಲ ಕಣವಾ, ಸುಮ್ಕೆ ಆಡ್ಕೊಂಡ್ವಿ ಆಟೆಯ. ಈಗ ಸಣ್ಣ ಆಗ್ಬೇಕು ಅದು ಇದು ಅಂತ ನೀನು ತಾನೇ ತಲೆಗೆ ಹಾಕೊಂಡಿರೋದು. ನಾವೇನಾದ್ರೂ ಹೇಳಿದ್ವಾ? ನೀನಿಗೆ ಹೆಂಗಿದ್ಯೋ ಹಂಗೆ ಹುಡ್ಗ ಒಪ್ಕೊಂಡವನೇ ಅಂದ್ಮೇಕೆ ಇದೆಲ್ಲ ಯಾಕವ? ಸಣ್ಣ ಆಗ್ತೀನಣ್ಣ, ಆಗ್ತೀನಿ. ಏನೋ ಇವತ್ ಮಾತ್ರ ಹಶ್ವಾಗಿ ತಿಂದೆ. ನಾಳೆಯಿಂದ ನೋಡ್ತಾ ಇರೋ, ಜಿಮ್ಗೆ ಹೋಗ್ತೀನಿ, ಸಣ್ಣ ಹಾಗೆ ಆಗ್ತೀನಣ್ಣ. ಅದನ್ನು ನೋಡೇ ಬಿಡ್ತೀವಿ. ಅಕ್ಕ ಸ್ಮೈಲ್. ಇದನ್ನ ನಿಮ್ ಮದ್ವೆ ಆದ್ಮೇಲೆ ಬಾವಂಗ್ ತೋರಿಸ್ತೀನಿ. ಗುಂಡು ಗುಂಡು